ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್. ನೀವು ನೋಡ್ತಾ ಇದ್ರ SCL ಗೇಮಿಂಗ್. ದಿನ ತುಂಬಾ ಕಸ್ಟಮರ್ ಕೇಳ್ತಾರೋ 1.5 ಲಕ್ಷ 2 ಲಕ್ಷ PCs ನಮ್ ಗೇಮಿಂಗು ಬೇಕು ಆತರ ಅಂತ. ಬಟ್ ಇವತ್ತು ನಮ್ಮ ಸ್ಟೋರ್ಗೂ ನಮ್ದು ತುಂಬಾ ಹಳೆ ಪರಿಚಯ, ಅಂದ್ರೆ 10 ವರ್ಷದಿಂದ ನಮ್ಮ ಹತ್ರ ರೆಗ್ಯುಲರ್ ಆಗಿ PC ತಗೊಳಕ್ ಕಸ್ಟಮರ್ ಬಂದ್ರು. ಆಲ್ರೆಡಿ ಹಲವಾರು ಸಿಸ್ಟಮ್ಸ್ ತಗೊಂಡಿದ್ದಾರೆ. ಇವತ್ತು ಇನ್ನೊಂದು PC ಒಂದು ಹೊಸದು ಅಪ್ಗ್ರೇಡ್ ಮಾಡಿಸಿದ್ರು, ಬೈ ಮಾಡಿದ್ರು. ಅವ್ರ PC ಸೆಟಪ್ ಅಪ್ಗ್ರೇಡ್ ಮಾಡಿದ್ರು. ಸೊ 1,55,000 ಈ PC ಬೆಲೆ ಆಗಿದೆ. ಈ PC ಒಂದು ಪರ್ಫೆಕ್ಟ್ 4K ಎಡಿಟಿಂಗ್ PC ಅಂತ ಹೇಳ್ಬೋದು. ಬ್ರದರ್ ಬಂದ್ಬಿಟ್ಟು ತುಂಬಾ ಒಳ್ಳೆ PC ಎಡಿಟಿಂಗ್ಗೋಸ್ಕರ ತಗೊಂಡಿದ್ದಾರೆ. ಗೇಮಿಂಗ್ ಗೋಸ್ಕರ ಅಂತಿಲ್ಲ. ಅಂಡ್ ಪರ್ಸನಲ್ ನಮ್ದು ಒಂದ್ 2-3 ಸಜೆಷನ್ ಕಾರಣ ಅವ್ರು ಅಪ್ಗ್ರೇಡ್ ಮಾಡಿದ್ರು. ಅದರಿಂದ ಬಜೆಟ್ ಏನು ಹೈಕ್ ಆಗಿಲ್ಲ, ಪರ್ಫಾರ್ಮೆನ್ಸ್ ಸೂಪರ್ ಸಾಲಿಡ್ ಆಗಿದೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ PC ಕೇಸ್ ನೋಡಿ, ಕ್ರಿಸ್ಟಲ್ X3 ಅಂತ ಒಂದು ಅಲ್ಟಿಮೇಟ್ ಬಜೆಟ್ ಲೆವೆಲ್ PC ಇದೆ. ಈ PC ದಲ್ಲಿ ಏನ್ ಸ್ಪೆಷಾಲಿಟಿ ಇರತ್ತಂದ್ರೆ, ಸೈಡ್ ಅಲ್ಲಿ 2 ಇಂಟೆಕ್, ಬ್ಯಾಕ್ ಒಂದು ಎಕ್ಸಾಸ್ಟ್ ಫ್ಯಾನು ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ. ಅದು ಬಿಟ್ಟು ಇಲ್ಲಿ ಒಂದು ಟೆಂಪರೇಚರ್ ಇಂಡಿಕೇಶನ್ ನಿಮ್ಗೆ ಬರುತ್ತೆ. ಅದರಿಂದ ನಿಮ್ ಪ್ರಾಸೆಸರ್ ಟೆಂಪರೇಚರ್ ಎಷ್ಟಿದೆ, GPU ಟೆಂಪರೇಚರ್ ಎಷ್ಟಿದೆ ಅಂತ ಅಲ್ಲಿ ಟೋಟಲ್ ಆಗಿ ಕಾಣಿಸುತ್ತೆ. ಅದು ಬಿಟ್ಟು ಈ PC ದಲ್ಲಿ ನಾನು ಯೂಸ್ ಮಾಡಿರೋದು ಕೂಲರ್ ಟೋಟಲಿ ಹೈಲೈಟ್ ಇದೆ. ನಮ್ದು ರೀಲ್ ನೋಡಿ, ಆ ಕೂಲರ್ ಬಗ್ಗೆ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕೂಲರ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಫೋಟೋ, ಇಮೇಜು, ವಿಡಿಯೋ ಏನ್ ಬೇಕಂದ್ರೆ ಅದು ನೀವು ಕಸ್ಟಮೈಸೇಷನ್ ಮಾಡ್ಬೋದು. ಪ್ಲಸ್ ಅಲ್ಲಿ ಎಷ್ಟು ಟೆಂಪರೇಚರ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂತ ವಿಸುವಲ್ ಕಾಣಿಸುತ್ತೆ. i9 ಅಷ್ಟೊಂದು ಪ್ರಾಸೆಸರ್, ಹೈ ಎಂಡ್ ಪ್ರಾಸೆಸರ್ನು ಈ ಕೂಲರು ತುಂಬಾ ಕೂಲ್ ಆಗಿ ಕೂಲ್ ಮಾಡುತ್ತೆ. ನಾರ್ಮಲ್ ಆಗಿ i9 ಪ್ರಾಸೆಸರು 95 ಡಿಗ್ರಿ ವರ್ಕ್ ಹೋದ್ರೂ ಕಂಪನಿ ಅವ್ನು ಹೇಳ್ತಾನೋ ತಲೆ ಕೆಡ್ಸ್ಕೋಬೇಡಿ. ಬಟ್ ಇದು 60-70 ಡಿಗ್ರಿ ವರ್ಕು ಆರಾಮಾಗಿ ನಿಮ್ಗೆ ಹ್ಯಾಂಡಲ್ ಮಾಡುತ್ತೆ. 4900KS ಪ್ರಾಸೆಸರ್ ಬಂದ್ಬಿಟ್ಟು 24 ಕೋರ್ ಪ್ರಾಸೆಸರ್ ಇದೆ. 24 ಕೋರ್ ಇಂದ ನೀವು ವಿಡಿಯೋ ರೆಂಡರ್ ಎಲ್ಲ ಮಾಡುವಾಗ, ಇವನ್ ನೀವು ವಿಡಿಯೋ ಸಾಫ್ಟ್ವೇರ್ ಇರಲಿ, ಬ್ಲೆಂಡರ್ ಇರಲಿ, ಮೊನಾಸಾರ್ ಸಾಫ್ಟ್ವೇರ್ ಇರಲಿ, ಎನಿ ಸಾಫ್ಟ್ವೇರ್ ಮಾಡುವಾಗ ಪ್ರಾಸೆಸಿಂಗ್ ಕೋರ್ಸ್ ಜಾಸ್ತಿ ಇದ್ರೆ ನಿಮ್ಮ ವಿಡಿಯೋನು ಸ್ಮೂತ್ ಆಗಿ ಫಾಸ್ಟ್ ಆಗಿ ರೆಂಡರ್ ಮಾಡ್ಬೋದು. ಸೊ ಇವ್ರು ರೆಂಡರ್ ಮಾಡೋದಕ್ಕೆ ಈ ಹೈ ಎಂಡ್ ಪ್ರಾಸೆಸರ್ ಯೂಸ್ ಮಾಡಿದೆ. ಈವನ್ ಗೇಮರ್ ಇದ್ರೆ ನನ್ನ ಪ್ರಕಾರ ಇಷ್ಟು ಪ್ರಾಸೆಸಿಂಗ್ ಪವರ್ ಬೇಕಾಗಲ್ಲ. ಬಟ್ ಇವ್ರು ರೆಂಡರಿಂಗ್ ಎಲ್ಲ ಮಾಡೋದ್ ಕಾರಣ ಪ್ರಾಸೆಸಿಂಗ್ ಪವರ್ ಮೇನ್ ಬೇಕಾಗುತ್ತೆ. ಇದರಲ್ಲೇ ಒಂದು 50,000 ಅಷ್ಟೊಂದು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ. Z790 UD AC ಸೀರೀಸ್ ಮದರ್ ಬೋರ್ಡ್ ಇದೆ. ಒಂದು ಪರ್ಫೆಕ್ಟ್ ಬಜೆಟ್ ಎಕನಾಮಿಕಲ್ ಮದರ್ ಬೋರ್ಡ್ ವಿತ್ 4 RAM ಸ್ಲಾಟು, 4 RAM ಸ್ಲಾಟ್ಸ್ ಇದೆ, HDMI ಪೋರ್ಟ್ ಇದೆ. HDMI ಏನು ಯೂಸೂ ಆಗಲ್ಲ, ಯಾಕಂದ್ರೆ ಇವರು ಎಕ್ಸ್ಟ್ರಾ ಡೆಡಿಕೇಟೆಡ್ ಗ್ರಾಫಿಕ್ ಕಾರ್ಡನ್ನು ತಗೊಂಡಿದ್ದಾರೆ. ಪ್ಲಸ್ Type-C, Wi-Fi ಎವ್ರಿಥಿಂಗ್ ಇದರಲ್ಲಿ ಎಲ್ಲದನ್ನು ಇದರಲ್ಲಿ ಇನ್ಕ್ಲೂಡ್ ಇದೆ. ಆ್ಯಂಡ್ ನೆಕ್ಸ್ಟ್ ಈ PC ದಲ್ಲಿ ನಾನು ಯೂಸ್ ಮಾಡಿರೋ RAM ಸ್ವಲ್ಪ ಜಾಸ್ತಿನೇ. ಗೇಮರ್ ಆದರೆ 16GB 32GB ಸಾಕಿರುತ್ತೆ. ಬಟ್ ಎಡಿಟಿಂಗ್ ಮಾಡುವಾಗ ಎಷ್ಟು RAM ಜಾಸ್ತಿ ಇದ್ರೆ ಅಷ್ಟು ವಿಡಿಯೋ ಫಾಸ್ಟ್ ಆಗಿ ರೆಂಡರ್ ಆಗುತ್ತೆ. ಸೊ 32GB ಈಗ ಸದ್ಯಕ್ಕೆ ತಗೊಂಡಿದ್ದಾರೆ. ಇನ್ ಫ್ಯೂಚರಲ್ಲಿ 64GB ಸರ್ ತಗೊಳ್ಬೋದು. ನೆಕ್ಸ್ಟ್ ಮೇನ್ ಸ್ಟೋರೇಜ್ ಬಂದ್ಬಿಟ್ಟು 1TB NVMe Gen 4, ಸೆಕೆಂಡ್ರಿ ಸ್ಟೋರೇಜು 4TB WD ಪರ್ಪಲ್ದು ಇನ್ಸ್ಟಾಲ್ ಮಾಡಿದ್ದಾರೆ. ಸ್ಟೋರೇಜು ಇವ್ರಿಗೆ ಜಾಸ್ತಿ ಬೇಕಾದ್ರೆ ಇನ್ನೊಂದು ಸ್ಟೋರೇಜ್ನು ಹಾಕೋಬಹುದು, ಇನ್ನೊಂದು SSDನೂ ಹಾಕೋಬಹುದು. ಎಲ್ಲ ಆಪ್ಷನ್ ಈ ಮದರ್ ಬೋರ್ಡ್ ಅಲ್ಲಿ ಇದೆ. ಈಗ SSD ರೇಟ್ ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ ಕಾರಣ ಈಗ 1TBಗೆ ಸ್ಟಿಕ್ ಆದ್ರು. ಸ್ವಲ್ಪ SSDs, RAMs ನಿಮ್ಗೆ ಏನಾದ್ರು ಇದ್ರೆ ಬೇಗ ಬೈ ಮಾಡ್ಕೊಳ್ಳಿ, ಎಲ್ಲ ರೇಟ್ಸ್ನು ಜಾಸ್ತಿ ಆಗ್ತಾ ಇದೆ. ಪವರ್ ಸಪ್ಲೈ ಒಂದು ಹೈ ವೋಲ್ಟೇಜ್ ತಗೊಂಡಿದ್ದಾರೆ. ಈ PCಗೂ 850-750 ವಾಟ್ಸ್ ಸಾಕಾಗುತ್ತೆ. ಬಟ್ 1000 ವಾಟ್ಸ್ ಇವ್ರು ಸೇಫರ್ ಸೈಡ್ ತಗೊಂಡಿದ್ದಾರೆ. ಏನಾದರೂ ಫ್ಯೂಚರ್ ಅಲ್ಲಿ ಗ್ರಾಫಿಕ್ ಕಾರ್ಡ್ ಇಂಥದ್ದೇನಾದ್ರೂ ಅಪ್ಗ್ರೇಡ್ ಮಾಡಿದ್ರೆ ಈಸಿಯಾಗಿ ಅಪ್ಗ್ರೇಡ್ ಮಾಡ್ಬೋದಂತ. ಗ್ರಾಫಿಕ್ ಕಾರ್ಡು 5060 ಟ್ವಿನ್ ಎಡ್ಜ್ OC ಎಡಿಷನ್ದು ವೈಟ್ ಕಲರ್ದು ಗ್ರಾಫಿಕ್ ಕಾರ್ಡ್ ಇದೆ, ಓವರ್ ಕ್ಲಾಕ್ಡ್ ಇದೆ. ಪ್ಲಸ್ ಈ ವೈಟ್ ಎಸ್ಥೆಟಿಕ್ಸ್ ಥೀಮ್ PC ನೀವು ನೋಡ್ಬೋದು. ಎಲ್ಲ ಕಂಪೋನೆಂಟು ವೈಟ್ ಇರೋದ ಕಾರಣ ಒಂಚೂರು ಲುಕ್ಸ್ನು ಚೆನ್ನಾಗಿ ಬರುತ್ತೆ. ಕೂಲರ್ ನಾನು ಹೇಳಿರೋದು ಥರ್ಮಲ್ ರೈಟ್ದು ವಾರ್ ಫ್ರೇಮ್ SE ಸಿರೀಸ್ದು ಒಂದು ಎಕ್ಸಿಲೆಂಟ್ ಆಗಿರೋ ಕೂಲರು. 360mm ಅಲ್ಲಿ ಇದೆ. ಇಂಟೆಲ್ AMD ಎಲ್ಲ ಸಾಕೆಟನ್ನು ಸಪೋರ್ಟ್ ಆಗುತ್ತೆ. ಇವನ್ ನ್ಯೂ ಅಲ್ಟ್ರಾ ಸಿರೀಸ್ ಪ್ರಾಸೆಸರ್ನು ಸಪೋರ್ಟ್ ಆಗುತ್ತೆ. ಇದೆಲ್ಲ ಸ್ಟೋರಿ ಆಗಿದ ಮೇಲೆ ನಮ್ಮ ಸ್ಟೋರಿಗೆ ಹೀರೋ ಬಂದ್ಬಿಟ್ಟು ಬಾಸ್ ಇದ್ದಾರೆ. ಬಾಸ್ ಬಂದ್ಬಿಟ್ಟು ಒಂದು ಸಖತ್ತಾಗಿ PC ತಗೊಂಡಿದ್ದಾರೆ. ಇನ್ನೊಂದೇನಿದೆ ಅಂದ್ರೆ ಇವ್ರು ಬಂದ್ಬಿಟ್ಟು ಪ್ರೊಫೆಷನಲ್ ವಿಡಿಯೋಗ್ರಾಫರ್, ಫೋಟೋಗ್ರಾಫರ್ ಅಂತ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಮದುವೆ ಇವೆಂಟ್ಸ್ ಏನಾದಿದ್ರೆ ಸರ್ದು ನಾನು ಹೇಳ್ತೀನಿ, ನಮ್ಮ ಇನ್ಸ್ಟಾ ಪೇಜ್ನು ಇದೆ ಸರ್ದು, ನೀವು ಫಾಲೋ ಮಾಡ್ಬೋದು. ಸೊ ನೀವು ಏನಾದ್ರು ನಿಮ್ ವರ್ಕ್ ರಿಲೇಟೆಡ್ ಇದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ತುಂಬಾ ರೀಸನಬಲ್ ಅಲ್ಲಿ ಮಾಡ್ಕೊಡ್ತಾರೋ. ಅಂಡ್ ನನ್ಗೂ 10 ವರ್ಷದಿಂದ ಪರಿಚಯ ಇದ್ದಾರೆ. ಎಲ್ಲ ಫ್ರೆಂಡ್ಸ್ಗೂ ನನ್ನ ಹತ್ರ ಸಜೆಷನ್ ಮಾಡೋದು. ಸರ್ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಬಾಸ್, ನಮ್ಮ ಮೇನ್ ಬಾಸ್ ಇವರು ಸರ್. ಅಂಡ್ ಸರ್ ಯಾವಾಗಾದ್ರೂ ಬಂದು ಒಂದು 4-5 ಅವರ್ಸ್ ಆಗಿದೆ. ಟೋಟಲಿ ನನ್ನ ಜೊತೆಗೆ ಅಂತೂ ಕೂಲ್ ಅಂಡ್ ನೀಟಾಗಿ 6 ಅವರ್ಸ್ ಆಗಿದೆ. ಅಂಡ್ ಬೇರೆ ಪರ್ಚೇಸಿಂಗ್ ಎಲ್ಲ ಇತ್ತು, ಮುಗಿಸ್ಕೊಂಡು ತಿರ್ಗಾ ಈಗ ನಮ್ಮ ಹತ್ರ ಬಂದ್ಬಿಟ್ಟು, ಕಿಶನ್ ಬ್ರೋ ಒಂದು 2 ನಿಮಿಷ ನಿಮ್ಮ PC ಬಗ್ಗೆ ನಾನು ಹೇಳಿದ್ದೀನಿ. ಸಾರಿ ಬ್ರೋ, 2 ನಿಮಿಷ ಬನ್ನಿ ವಿಡಿಯೋ ಮಾಡೋಣ ಅಂದ್ರೆ, ಆದ್ರೂ ಸರ್ ಏನು ಬೇಜಾರು ಮಾಡ್ಕೊಂಡಿಲ್ಲ. ಕಿಶನ್ ಬ್ರೋ ನಿಮ್ಗೆ ಬೇಡ ಅಂತ ಹೇಳಲ್ಲ ಅಂತ ಹೇಳಿದ್ರು. ಸೊ ತುಂಬಾ ಥ್ಯಾಂಕ್ಸ್ ಬ್ರೋ. ಥ್ಯಾಂಕ್ ಯು ಸರ್. ಸೊ ಏನು ಯೂಸ್ ತಗೊಂಡಿದ್ರೆ ಸರ್ PC? ವಿಡಿಯೋ ಎಡಿಟಿಂಗ್ ಅಂಡ್ ಫೋಟೋ ಎಡಿಟಿಂಗ್ಗೆ. ಓಕೆ ಎಸ್ ಸರ್. ಸೊ ಸರ್ ತಾವು ಎಲ್ಲಿಂದ ಬರ್ತಾ ಇರೋದು? ನಾನು ಶಿರಾ ಸರ್, ಶಿರಾ, ತುಮಕೂರು ಹತ್ರ. ಸರ್. ಸೊ
ತಮ್ಮದು ಮೇನ್ ವಿಡಿಯೋಗ್ರಫಿ. ಫೋಟೋಗ್ರಫಿ ಅಂಡ್ ವಿಡಿಯೋಗ್ರಫಿ. ವಿಡಿಯೋಗ್ರಫಿ. ಸೊ ಎಷ್ಟು ವರ್ಷದಿಂದ ನೀವು ಈ ಫೀಲ್ಡ್ ಅಲ್ಲಿ ಇದ್ದೀರಾ ಸರ್? ಆಲ್ಮೋಸ್ಟ್ ಒಂದು 5 to 6 5 to 6 ಇಯರ್ಸ್ ಇಂದ. ಸರ್ ಈಗ ಬೇಸಿಕ್ ಆಗಿ ನೀವು ಪಿ ಸಿ ತಗೊಳ್ತಾ ಇರ್ತೀರಾ. ಸೊ ಈ ಪಿ ಸಿದಿಂದ ಏನ್ ಮೇನ್ ವಿಡಿಯೋಗ್ರಫಿ ಅಂದ್ರೆ ನಮ್ಗೆ ಅಲ್ಲ ಸರ್, ಅಂದ್ರೆ ನಮ್ಗೆ ಈಗ ಅಪ್ಡೇಟ್ ಆದಂಗೆಲ್ಲ ನಮ್ಮಲ್ಲಿರುವಂತ ಪಿ ಸಿ ಸಪೋರ್ಟ್ ಆಗ್ತಾ ಇಲ್ಲ. ಓಕೆ, ಹಾಗಾಗಿ ಫುಲ್ಲಿ ಅಪ್ಡೇಟೆಡ್ ತಗೊಂಡು ಅದನ್ನ ಸ್ಮೂತ್ ಮಾಡ್ಕೊಂಡು ಇನ್ನೂ ನೀಟಾಗಿ ವರ್ಕ್ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ. ಹಾಗಾಗಿ ತುಂಬಾ ಥ್ಯಾಂಕ್ಸ್ ಸರ್. ಅಂಡ್ ಇದೇ ತರ ನಗುತ್ತಾ ಇರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಇದೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಧನ್ಯವಾದಗಳು. ಫ್ರೆಂಡ್ಗೂ ಸ್ವಲ್ಪ ಅರ್ಜೆಂಟ್ ಫೋನ್ ಬರ್ತಾ ಇತ್ತು, ಅದಕ್ಕೋಸ್ಕರ ಹೋಗ್ಬಿಟ್ಟಿದ್ದಾರೆ. ಅಂಡ್ ಸಾರಿ, ಈ ವಿಡಿಯೋನು ನೀವು ನಿಮ್ಮ ಯಾವ್ದಾದ್ರು ಫ್ರೆಂಡ್ಗೂ ಶೇರ್ ಮಾಡಿ. ಕನ್ನಡದಲ್ಲಿ ಏನಾದ್ರು ಅಪ್ಪಿತಪ್ಪಿ ರಾಂಗ್ ವರ್ಡ್ ಹೇಳಿದ್ರೆ ಕ್ಷಮಿಸಿ. ಅಂಡ್ ಇದೇ ತರ ವಿಡಿಯೋ ಪ್ರೋತ್ಸಾಹ ಕೊಡಿ, ಅದರಿಂದ ನಮ್ಮ ಚಾನಲ್ ಗ್ರೋ ಆಗುತ್ತೆ. ಅಂಡ್ ನಾವು ಹೊಸ ವಿಡಿಯೋಸ್ ಪ್ರೋತ್ಸಾಹ ಕೊಡಿ. ತುಂಬಾ ಥ್ಯಾಂಕ್ಸ್ ಬ್ರದರ್ ಇಂದ ನಾವು ಕಲಿತಾ ಇದ್ದೀವಿ. ಸೊ ಅಲ್ಟರ್ ಮಾಡ್ತಾ ಇದೀನಿ, ಪ್ರೋತ್ಸಾಹ ಕೊಡಿ. ಅಂಡ್ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಇದೇ ತರ ನಿಮ್ ಸಪೋರ್ಟ್ ಇದ್ರೆ ಇನ್ನು ನಾವು ಬೆಳಿತೀವಿ. ಅಂಡ್ ನಾವು ಒಳ್ಳೆ ಆಫರ್ ತರ್ತೀವಿ. ಅಂಡ್ ತುಂಬಾ ಥ್ಯಾಂಕ್ಸ್. ಏನಾದ್ರು ಡೌಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಲೊಕೇಶನ್ ಇದೆ, ಮೆಸೇಜ್ ಮಾಡಿ. ನಾನು ಆದಷ್ಟು ಬೇಗ ರೆಸ್ಪಾಂಡ್ ಮಾಡ್ತೀನಿ. ಅಂಡ್ ಸ್ಟೋರ್ಗೆ ಡೈರೆಕ್ಟ್ ವಿಸಿಟ್ ಮಾಡಿ, ಬೆಸ್ಟ್ ಡಿಸ್ಕೌಂಟೆಡ್ ಪ್ರೈಸ್ ಮಾಡ್ಕೊಡ್ತೀನಿ.